ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೆಂಗಿದೆ ನಮ್ ಸಹನಾಕನ್ ಲುಕ್ಕು? ಯಾರ್ ಕೆಟ್ಕಣ್ಣು ನಮ್ ಸಹನಕ್ಕನ್ ಮೇಲೆ ಬೀಳ್ದಲೇ ಇರ್ಲಿ. ನಿಂಗೆ ಕಲ ಹೇಳಿದೆ. ನಾನೇನು ಪಾಪಿ ಅಲ್ಲ ಬಾಬು. ನೀನು ಪಾಪಿ ಅಲ್ಲ, ಪಾತಕ. ನೋಡು, ಹೋಯ್ತಾ ಇರೋದು ದೊಡ್ಡ ಹೋಟ್ಲಿಗೆ. ಬಿಟ್ಟಿ ಎಣ್ಣೆ ಸಿಕ್ತು ಅಂತ ಕಂಠಪೂರ್ತಿ ಕುಡಿದು ನನ್ನ ಮಗಳನ್ನೇನಾರ ಮರ್ತು ಬಂದೆ. ಏ ಬಾಬು, ನಿನ್ಗೆ ಯಾವಾಗ ನನ್ನ ಮ್ಯಾಗ ಅನುಮಾನ ಅಲ್ವಾ? ಯಾಪ ಮಾಡೋದು? ನಿಮ್ಮ ಅಕ್ಕನ ನೋಡ್ಬಿಟ್ರೆ ಅನುಮಾನ ತಾನೇ ಉಟ್ಕೊಂಡ್ಬಿಡ್ತು. ಅಪ್ಪಯ್ಯ ಹೋಗ್ಬತ್ತೀನಿ. ಹುಷಾರು ಬಾಬು. ಸಾನೆ ಥ್ಯಾಂಕ್ಸ್. ನನ್ನ ನಂಬಿ ಸಾನ ನನ್ನ ಜೊತೆ ಕಳಿಸ್ತಾ ಇರೋದಕ್ಕೆ. ಏಯ್, ನಿನ್ನ ನಂಬಿ ಕಳಿಸ್ತಾ ಇಲ್ಲ ಕಲ, ನನ್ನ ಮಗಳ ಮೇಲೆ ಇರೋ ನಂಬಿಕೆಯಿಂದ ಕಳಿಸ್ತಾ ಇದ್ದೆ. ಅವೇ ಹೆಂಗ್ ಕಾಣಿಸ್ತಾ ಇದೀನಿ? ಅವೇ ಬೆದ್ರು ಬೊಂಬೆಗೆ ಕೋಟ್ ಆಗ್ತಂಗ್ ಕಾಣಿಸ್ತಾ ಇದೆ. ಏನ್ ಮಿಸ್ಟರ್ ಕಾಳಿ, ನಮ್ಮ ಅಕ್ಕನ್ ಪಟಾಯಿಸಕ್ಕೆ ಅಂತ ಇದನ್ನೆಲ್ಲ ಬಾಡಿಗೆಗೆ ತಗೊಂಬಂದ್ರಾ? ಇದೇನು ಸುಮ್ಮ ಹಿಂಗೆ ಹೇಳ್ತಿದ್ಯಾ? ನಾನು ನೆಟ್ಟಿಗಿದ್ರವ ನೀವೇ ಆಡ್ಕೊಳ್ತಾ ಇದೀರಲ್ಲ. ಕುಸೋ, ಏನದು ಮಾತು? ಅಯ್ಯೋ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಇವನ್ ತವ ಕಾಳಿ, ವೇಷಭೂಷಣ ಏನೋ ಚೆನ್ನಾಗಿದೆ, ಆದ್ರೆ ಗತ್ತೆ ಸಾಲ್ತಿಲ್ಲ. ಕತ್ತು ಈಗ ನಿಂತ್ಕೋ ಮಾವ. ನೀನ್ ಹಿಂಗೋದ್ರೆ ಆ ಹೋಟ್ಲು ವಾಚ್ಮನ್ ಕೂಡ ನಿಂಗೆ ಮರ್ಯಾದೆ ಕೊಡಕ್ಕಿಲ್ಲ. ಸ್ವಲ್ಪ ಗತ್ನ ಕಮ್ಮಿ ಮಾಡ್ಕೋ. ಮಾವ, ಒಳ್ಡಕ್ಕೇನೋ ತಯಾರಾದ್ರಿ, ಆದ್ರೆ ಹೆಂಗೋಯ್ತೀರಾ? ಹೌದಲ್ವೇ? ಈ ಪಟ್ಟಿ ರೆಡಿಯಾಗಿ ವಾಟ್ಲಿಗೆ ಯಾವ್ದ್ರಲ್ಲಿ ಹೋಗೋದು? ನಮ್ಮ ಮೆಸ್ ಆಟೋ ತಗೋ ಮಾವ. ಲೇ ಪುರ್ಸಿ, ನೀನು ಕೂಡ ಈ ವೈನಂಗೆ ಯೋಚನೆ ಮಾಡ್ತೀನಲ್ಲ? ಅದು ಆಗಿನ ಕಾಲ. 2 ಬಲೂನ್ ಕಟ್ಕೊಂಡು ಆಟೋನಾಗ ಹೋಗೋದು. ಈಗ ಜನ್ರೇಷನ್ ಬದಲಾಗದೆ, ಕಲರ್ಫುಲ್ ದುನಿಯಾ. ಅವೇ ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿವನಿ. ಅಣ್ಣ, ವೆಂಕಣ್ಣ ಕಾಸು ಕೊಟ್ಟವ್ರ ತಗೊಳಿಕ್ಕಿ. ಸರಿ ಕಲ. ಹೆಂಗೆ ನಾವು ಬಡ್ಡಿ ಮಗನೇ, ನಮ್ಮ ಹೊಳಿಯೊಂದನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಲ್ಲ. ಈ ಕಾಳಿ ಕೈ ಇಟ್ರ ಕೈಲಾಸ. ನೀನು ಊರಿಗೆ ಹೋಗಿ ಬರ್ತಿರಲ್ಲ, ಇನ್ನಾರು ಹೆಚ್ಚು ಕಡಿಮೆ ಆದರೆ ನೀನೇನು ಕೈಲಾಸ ಕಳಿಸ್ಬಿಡ್ತೀವಿ ಸರ್. ಯೋ ಬಾಬು, ನಾನೇ ನಿನ್ನ ಮಗಳನ್ನ ತಿನ್ಕೊಂಬಿಡಲ್ಲ ಬಿಡು. ಸೇಫಾಗಿ ಕರ್ಕೊಂಬರ್ತೀನಿ. ಇಂಗ್ಲೀಷು ಹೆಂಗದ? ನಾನು ಇಂಗ್ಲೀಷು ಸರ ಓಲ್ಡುಮಾ. ಅಪ್ಪಯ್ಯ ಹೋಗ್ಬತ್ತೀನಿ. ಹೋಗ್ಬರಿ. ಸ್ನೇಹ ಹುಷಾರು, ಹೋಗ್ಬತ್ತೀನವಿ. ಅಕ್ಕ, ಹುಷಾರು. ಗ್ರೇಟ್ ಶೆಫ್ನ ಮೀಟ್ ಮಾಡಿ ಆಟೋಗ್ರಾಫ್ ತಗೋಬೇಕು ಅನ್ನೋದು ಅಕ್ಕನ ಕನ್ಸಾಗಿತ್ತು. ಅದು ಇವತ್ತು ನೆರವೇರುತ್ತೆ. ಇದೇನ್ ಸುಮಾ, ಇನ್ನ ಓದ್ ಮುಗ್ದಿಲ್ವಾ? ಇಲ್ಲ ಅಕ್ಕ, ಇನ್ನೊಂದು ಥಿಯರಿ ಇದೆ, ನಾನು ಓದೋವರೆಗೂ ಇಲ್ಲೇ ಕುತ್ಕೊ. ಇದೇನ್ ಸುಮಾ, ಎಲ್ರು ಒಬ್ರೆ ಕುತ್ಕೊಂಡು ಓದ್ಬೇಕು ಅಂದ್ರೆ ನೀನ್ ನನ್ನೂ ಕುತ್ಕೊ ಅಂತ ಹೇಳ್ತಿದ್ಯಾ? ನಂಗೆ ಯಾರಾದ್ರೂ ಜೊತೆಲಿದ್ರೇನೆ ಓದ್ ಅಭ್ಯಾಸ. ಮುಂಚೆ ಆದ್ರೆ ಸ್ನೇಹ ಅಕ್ಕನೋ ಸಹನ ಅಕ್ಕನೋ ಯಾರಾದ್ರೂ ಒಬ್ರು ಇರ್ತಿದ್ರು. ಮನೇಲೇನೋ ನಾವಿರ್ತೀವಿ, ಕಾಲೇಜಲ್ಲಿ ಯಾರಿರ್ತಾರೆ? ಕ್ಲಾಸ್ಮೇಟ್ಸ್ ಇರ್ತಾರಲ್ಲ. ಕ್ಲಾಸ್ಮೇಟ್ಸ್ ಅಲ್ಲ, ಸೋಲ್ಮೇಟು. ಸಚಿನ್ ಇರ್ತಾನೆ ಅಂತ ಹೇಳು. ಅಕ್ಕ, ನಿನ್ನ ಇಲ್ಲಿ ಕುತ್ಕೊಂಡಿದ್ದು ತಪ್ಪಾಗೋಯ್ತಲ್ಲ, ತಾವಿನ್ನ ಕಳ್ಸ್ಕೊಳ್ಳಿ. ಯಾಕೆ ಸುಮಾ, ಲವರ್ ಹೆಸರು ಹೇಳಿದ ತಕ್ಷಣ ನಾಚಿಕೆ ಆಗೋಯ್ತಾ? ಅಕ್ಕ, ಈಗ ನೀನ್ ಸುಮ್ಮನೆ ಇರ್ಲಿಲ್ಲ ಅಂದ್ರೆ ಈ ಬುಕ್ನ ನಿನ್ ಬ್ಯಾಗ್ ತುರುಕ್ಬಿಡ್ತೀನಿ ಅಷ್ಟೇ.
ಸುಮಾ, ನಿಜ ಹೇಳು, ನಿನ್ಗೆ ಸಚಿನ್ ಮೇಲೆ ಪ್ರೀತಿ ಇದ್ರೂ ನಮ್ಮ ಮುಂದೆ ಇಲ್ಲ ಅಂತ ಹೇಳಿ ಬಿಲ್ಡಪ್ ಕೊಡ್ತಿದ್ಯಾ ತಾನೇ? ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಸಚಿನೇ ಕಾಲ್ ಮಾಡ್ತಿರ್ಬೇಕು ನೋಡು. ಅಕ್ಕ ಇದು ಸಚಿನ್ ಅಲ್ಲ, ಯಾವುದೋ ಅನ್ನೋನ್ ನಂಬರು. ಮೋಸ್ಟ್ಲಿ ಸಚಿನೇ ಬೇರೆ ನಂಬರಿಂದ ಕಾಲ್ ಮಾಡಿರ್ತಾನೆ. ಕೊಡಿಲಿ, ನಾನು ನೋಡ್ತೀನಿ. ಈಗೇನು ನಿನಗೆ ನಂಬಿಕೆ ಇಲ್ವಾ? ಹಲೋ, ಏನಮ್ಮ ಮೆಸ್ ನಡೆಸ್ತಾ ಇರೋರ್ ಮನೆ ಮಗಳೇ, ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದು ತೊಂದರೆ ಆಯ್ತಾ? ಯಾರು ನೀವು? ನೀನ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡು. ನಿಮ್ಮಂಥವ್ರು ಇಷ್ಟೊತ್ತಿನಲ್ಲಿ ಭಾಳ ಬ್ಯುಸಿ ಇರ್ತೀರ. ಕಂಡವ್ರ ಜೊತೆ ಚಾಟ್ ಮಾಡಿಕೊಂಡು ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡಿಕೊಂಡು ಅಮಾಯಕ ಹುಡುಗರನ್ನ ಬುಟ್ಟಿ ಬೀಳ್ಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತೀರ. ರೀ, ಯಾರೇ ನೀವು? ಫೋನ್ ಮಾಡಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಲ್ಲ. ಯಾಕೆ ನಿಮ್ಮಂಥ ಹುಡುಗಿರ್ ಬಾಳ್ ಬಗ್ಗೆ ಹೇಳಿದ್ದಕ್ಕೆ ಕೋಪ ಬರ್ತಿದ್ಯಾ? ಈಗ ನೀವು ಯಾರು ಅಂತ ಹೇಳ್ತಿರೋ ಇಲ್ವೋ? ಹಣದ ಆಸೆಗೆ ಹಿಂದೆ ಬಿದ್ದಿದೆಯಲ್ಲ ಸಚಿನ್, ಅವರಪ್ಪ ಕೇಶವ ಮಾತಾಡ್ತಾ ಇದ್ದೀನಿ. ಇಷ್ಟು ದಿನ ನನ್ನ ಮಗನಿಂದ ದೂರ ಇದ್ದದ್ದು ನೋಡಿ ನಾನು ನೆಮ್ಮದಿಯಾಗಿದ್ದೆ. ಈಗೇನೋ ಮತ್ತೆ ಅವನ ಜೊತೆ ಮಾತು ಶುರು ಮಾಡಿದ್ಯಂತೆ. ಯಾಕೆ ನಾವು ನೆಮ್ಮದಿಯಾಗಿರೋದು ನಿನಗಿಷ್ಟ ಇಲ್ವಾ? ನೋಡೋ, ನೀ ನನ್ನ ಮಗನ ಹಿಂದೆ ಹೋದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಚಂಗ್ಲು ಬುದ್ಧಿ ಬಿಟ್ಟು ಓದೋದ್ ಕಡೆ ಗಮನ ಕೊಡು. ಏನ್ರಿ ಮಾತಾಡ್ತಿದ್ದೀರಾ ನೀವು? ಹುಡುಗಿರಂದ್ರೆ ನಿಮ್ಗೆ ಅಷ್ಟೊಂದು ಕೇವಲನಾ? ನಿನ್ನಂಥ ಹುಡುಗಿ ಅಂದ್ರೆ ನನಗೆ ಕೇವಲನೇ. ರೀ, ನಿಮ್ಗೆ ನಿಮ್ಮ ಅಂತಸ್ತೆ ಹೆಚ್ಚಾದ್ರೆ ನಮ್ಗೆ ನಮ್ಮ ಸ್ವಾಭಿಮಾನನೇ ಹೆಚ್ಚು. ಇನ್ನೊಂದ್ಸಲ ನನ್ನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾಕು ಸರ್ ಹಂಗೆ ಕಿರ್ಚಾಡ್ತಿದ್ಯಾ? ಏನಾಯ್ತು ಬಾ? ಏನೂ ಇಲ್ಲ. ಏನು ಬಾ, ಅವಳು ಯಾಕೆ ಹಂಗೆ ಕೂಗಾಡೋದು? ನಿಂಗೇನಾರ ಗೊತ್ತಾ? ಎಷ್ಟು ಕೊಬ್ಬಿರ್ಬೇಕಾ ವ್ಯಕ್ತಿಗೆ? ನಮ್ ಸುಮಾ ಬಗ್ಗೆನೆ ಕೇವಲವಾಗಿ ಮಾತಾಡ್ತಾನೆ. ಯಾರು ಯಾರು ನನ್ನ ಕೂಸ್ ಬಗ್ಗೆ ಕೇವಲವಾಗಿ ಮಾತಾಡಿದ್ದು? ಮಿಸ್ಟರ್ ಗೋಪಾಲ್, ಸುಮ್ಮನೆ ಹೋಗಿ. ಈಗ ನೀನು ಹೇಳಿಲ್ಲ ಅಂದರೆ ನನ್ನ ಮೇಲಾಣೆ. ಸಚಿನ್ ಅವರಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.